ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. VTUದು 2021 ಸ್ಕೀಮ್ ಅವ್ರದ್ದು ಇಂಟರ್ನ್ಶಿಪ್ ರಿಲೇಟೆಡ್ 7th ಮತ್ತು 8th ಸೆಮಿಸ್ಟರ್ ರಿಲೇಟೆಡು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಏನಂದರೆ ನಿಮಗೆ 3 ಆಪ್ಷನ್ ಕೊಡ್ತಾರೆ, A, B, C ಅಂತ. ಆಪ್ಷನ್ ಎ ಏನಂದರೆ ನೀವು ಇಂಟರ್ನ್ಶಿಪ್ನ ಏನಂದರೆ NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ಲು ರಿಲೇಟೆಡ್ ಕೆಲವೊಂದು ಟಾಪಿಕ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಇಂಟರ್ನ್ಶಿಪ್ ಮಾಡ್ಬೋದು. ಅಲ್ಲಿ ಇಂಟರ್ನ್ಶಿಪ್ ಮಾಡಿದರೆ ಪ್ಲಸ್ ನೀವು 5 ಸಬ್ಜೆಕ್ಟ್ನ ಇಲ್ಲಿ ಕ್ಲಾಸ್ 7th ಸೆಮಿಸ್ಟರ್ ತೊಗೊಳ್ಬೇಕಾಗುತ್ತೆ. ಅವ್ನು ಎಕ್ಸಾಮ್ ಬರೀಬೇಕಾಗುತ್ತೆ. ಕುಂತ್ಕೊಂಡು 8th ಸೆಮಿಸ್ಟರ್ ನೀವು ಪ್ರೊಜೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇನ್ ಕೇಸ್ ನೀವು NSDCಯಲ್ಲಿ ಇಂಟರ್ನ್ಶಿಪ್ ಆನ್ಲೈನ್ ಇಂಟರ್ನ್ಶಿಪ್ ಮಾಡಲಿಲ್ಲ ಅಂದರೆ ನೀವೇನು ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೋಬೋದು. ಆಪ್ಷನ್ ಬಿ ಏನಂದರೆ ಯೂಶ್ವಲ್ ಎಲ್ಲರೂ ಇದನ್ನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಏನಂದರೆ ನೀವು ಸೇಮ್ ಸ್ವಾಪಿಂಗ್ ಸಿಸ್ಟಮು 7th ಮತ್ತು 8th ಸೆಮಿಸ್ಟರ್ ಸ್ವಾಪಿಂಗ್ ಸಿಸ್ಟಮ್ ಕೊಟ್ಟಿದ್ದಾರಲ್ಲ. 7th ಸೆಮಿಸ್ಟರಲ್ಲಿ ಇವಾಗ IT ಸರ್ಕ್ಯೂಟ್ ಬ್ರಾಂಚಸ್ ಯಾವುದಾದ್ರೆ EC, CS, ಎಲೆಕ್ಟ್ರಿಕಲ್ಲು ನೀವು ಬ್ರಾಂಚಸ್ನ ಇಂಟರ್ನ್ಶಿಪ್ ಮಾಡ್ಕೋಬೋದು. ಇಂಟರ್ನ್ಶಿಪ್ಪು ಮತ್ತು ಸೆಮಿನಾರು 8th ಸೆಮಿಸ್ಟರಲ್ಲಿ ಪ್ರಾಜೆಕ್ಟು ಮತ್ತು ಸಬ್ಜೆಕ್ಟ್ ಇದೆಲ್ಲ ಅದನ್ನು ಮಾಡ್ಕೋಬೋದು. ಓಕೆ, ಮತ್ತು ಯಾವ ಕಂಪ್ನಿಯಿಂದ ಮಾಡ್ಕೋಬೇಕಂದ್ರೆ MSME ರಿಜಿಸ್ಟರ್ ಇರಬೇಕು, ಸ್ಟಾರ್ಟಪ್ ಇಂಡಿಯಾ ಅಪ್ರೂವ್ಡ್. ಫ್ರೆಂಡ್ಸ್ ಇವೆಲ್ಲ ನಮ್ಮದು ಅಪ್ರೂವ್ ಇದೆ. ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. MSME ರಿಜಿಸ್ಟರು, ಸ್ಟಾರ್ಟಪ್ ಇಂಡಿಯಾ ಅಪ್ರೂವ್ಡ್ ಇದೆ.